ಹಾಯ್ ಆಲ್, ಗುಡ್ ಮಾರ್ನಿಂಗ್. ನಾನು ಸವಿತಾ. ವೆಲ್ಕಮ್ ಬ್ಯಾಕ್ ಟು ಸವಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ತುಂಬಾನೇ ದಿನ ಆಯ್ತಲ್ವಾ ವಿಡಿಯೋಸ್ನ ಅಪ್ಲೋಡ್ ಮಾಡಿ. ಯಾಕಂದ್ರೆ ನನಗೆ ಮೈ ಹುಷಾರ್ ಇಲ್ದಿದ್ದ ಕಾರಣಕ್ಕೆ ನಾನು ವಿಡಿಯೋಸ್ನ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗೆ ಮಹೇಶ್ ಅವರು ಬೆಳಿಗ್ಗೆನೆ ಹೋಗಿ ತರಕಾರಿ ಎಲ್ಲ ಖಾಲಿ ಆಗಿತ್ತು. ಬೆಳಿಗ್ಗೆನೆ ಹೋಗಿ ಹಣ್ಣು ತರಕಾರಿ ಎಲ್ಲ ತಂದ್ರು. ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡ್ರು, ತೊಳೆದು. ಹಾಗೆ ಇದು ಬರ್ತಾ ಅವ್ರಿಗೆ ಸಿಕ್ತಂತೆ. ಏನು ಅಂತ ನಂಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಬಟ್ಟೆನೂ ವಾಶ್ ಮಾಡಬೇಕಾಗಿತ್ತು. ಹಾಗೆ ಬಟ್ಟೆನೂ ವಾಶ್ ಮಾಡೋಕ್ಕೆ ಮಿಷಿನ್ಗೆ ಹಾಕೊಂಡೆ. ನಿಮಗೆ ಗೊತ್ತಾ, ಮಹೇಶ್ ಅವರು ನಾನೇನಾದರೂ ಹುಷಾರ್ ತಪ್ಪಿದ್ರೆ ಅವ್ರು ತುಂಬ ಚೆನ್ನಾಗಿ ನೋಡ್ಕೋತಾರೆ. ಇದು ಹೇಳ್ಕೋಬೇಕೋ ಬೇಡವೋ ಅಂತ ನನಗೆ ಗೊತ್ತಿಲ್ಲ. ಆದರೆ ಅವ್ರು ಮಾಡೋದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನನಗೆ ತುಂಬ ಖುಷಿ ಆಗುತ್ತೆ. ಅವ್ರು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ. ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ಬರುವಷ್ಟರಲ್ಲಿ ನೀರು ಕೂಡ ಕಾಯಿಸಿಟ್ಟಿದ್ರು ಅವರು ಕುಡಿಯೋಕ್ಕೆ ನನಗೆ. ಅದರಲ್ಲಿ ಶುಂಠಿ ಕೂಡ ಕುಟ್ಟಿ ಹಾಕಿದ್ರು. ಅದೇ ಸ್ಮೆಲ್ ನೋಡ್ತಾ ಇದ್ದೆ. ಶುಂಠಿ ಕಾಯಿಸಿರೋ ನೀರು ಕುಡಿದ್ರೆ ಸ್ವಲ್ಪ ಸುಸ್ತು ಕಮ್ಮಿ ಆಗುತ್ತೆ ಅಂತ ಹೇಳಿ ಅದನ್ನು ಕೊಟ್ಟರು. ಹಾಗೆ ನಾನು ಕೂಡ ರೆಡಿ ಆದೆ. ಹಾಸ್ಪಿಟ್ಲಿಗೆ ಹೋಗ್ಬೇಕಾಯ್ತು. ಹಾಗೆ ಹಾಸ್ಪಿಟ್ಲಿಗೂ ಕೂಡ ಬಂದ್ವಿ. ಅದು ಮಹೇಶ್ ಅವರು ನಮ್ಮ ಜೊತೆ ಬಂದಿರಲಿಲ್ಲ. ಯಾಕಂದ್ರೆ ಅವ್ರಿಗೇನೋ ಬೇರೆ ಕೆಲಸ ಇತ್ತು. ಹಾಗಾಗಿ ನಾನು ಆಮೇಲೆ ಬರ್ತೀನಿ, ನೀವು ಹೋಗಿರಿ ಅಂತ ನಾನು ಸಮಯ ಇಬ್ರು ಬಂದ್ವಿ. ಹಾಗೆ ವೇಟ್ ಮಾಡ್ತಾ ಇದ್ವಿ. ಡಾಕ್ಟರ್ ಕೂಡ ಒಳಗಡೆ ಕರೆದ್ರು ನನ್ನನ್ನ. ಇವತ್ತು ಸ್ಕ್ಯಾನಿಂಗ್ ಮತ್ತೆ ಬ್ಲಡ್ ಟೆಸ್ಟ್ ಇತ್ತಲ್ವಾ, ಹಾಗಾಗಿ ಎಲ್ಲ ಮುಗಿಸ್ಕೊಂಡು ನಾವು ಹೊರಟು ಬಂದ್ವಿ. ನಾನು ಸಮಯ ಹಾಸ್ಪಿಟಲಿಂದ ಬರೋ ಅಷ್ಟರಲ್ಲಿ ಮಹೇಶ್ ಅವರು ಕೂಡ ಕರ್ಮೀನ್ ಹಾಕಿ ಕಡಲೆಕಾಳು ಸಾಂಬಾರ್ ಮಾಡಿದ್ರು. ಅದ್ರ ಜೊತೆಗೆ ಅನ್ನ ಮಾಡಿ ಹಾಕೊಟ್ರು ನನಗೆ ತಿನ್ನಕ್ಕೆ. ಇಲ್ಲಿ ಇವರು ಇವಾಗ ಗಿಡಗಳದ್ದು ನೀರು ಚೇಂಜ್ ಮಾಡ್ತಿದ್ದಾರೆ. ಯಾಕಂದ್ರೆ ವಾರಕ್ಕೊಂದ್ಸತಿ ಗಿಡಗಳದ್ದು ನೀರು ಮತ್ತೆ ಬೇರ್ ನೀಟಾಗಿ ತೊಳೆದು ಗಿಡಗಳದ್ದು ನೀರು ಚೇಂಜ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಇಲ್ಲಾಂದ್ರೆ ಕೊಳ್ತೋಗುತ್ತೆ. ಹಾಗೆ ಗಿಡನೂ ಒಣಗೋಗ್ಬಿಡುತ್ತೆ. ನಮ್ಮಿಬ್ರಿಗೂ ಗಿಡಗಳಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಆದಷ್ಟು ಬೇಗ ಇಂಡೋರ್ ಪ್ಲಾಂಟ್ಸ್ ಎಲ್ಲ ಮನೆ ಒಳಗಡೆ ಇಡಬೇಕು ಅಂತ ಅನ್ಕೊಂಡಿದ್ದೀನಿ. ಆದಷ್ಟು ಬೇಗ ಅದನ್ನು ಮಾಡ್ತೀನಿ. ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಯಾವ್ಯಾವ ತರ ಗಿಡಗಳು ತಂದು ಮನೇಲಿ ಇಡ್ತೀನಿ ಅಂತ. ಅಷ್ಟರಲ್ಲಿ ನಾನು ಕೂಡ ಊಟ ಮುಗಿಸಿ ಮಲಗಿದ್ದೆ. ಅಷ್ಟರಲ್ಲಿ ನನಗೊಂದು ಕಾಲ್ ಬಂತು, ಇಂಟರ್ವ್ಯೂ ಕಾಲ್ ಬಂತು. ಅದೇ ವಿಡಿಯೋ ಮಾಡ್ತಾ ಇದ್ದೆ. ಇವತ್ತು ಇಂಟರ್ವ್ಯೂ ಎಲ್ಲಿದೆ, ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಅಂತಾನೆ ಹೇಳ್ತಾ ಇದ್ದೆ. ಬಟ್ ನಾನು ಇವತ್ತು ನಿಜವಾಗ್ಲೂ ಏನೂ ಪ್ರಿಪ್ರೇಷನ್ ಆಗಿರಲಿಲ್ಲ ಇಂಟರ್ವ್ಯೂಗೆ ಹೋಗೋಕ್ಕೆ. ಬಟ್ ಅವ್ರು ತುಂಬ ಬಲವಂತ ಮಾಡಿದ್ರು. ಇವತ್ತು ಬಂದಿಲ್ಲ ಅಂದರೆ ಓಪನಿಂಗ್ಸ್ ಇರೋದಿಲ್ಲ ನೆಕ್ಸ್ಟ್ 6 ಮಂತ್ವರೆಗೂ ಅಂತ ಹೇಳಿದ್ರು. ಈ ಜಾಬ್ ನಾನು ಏನು ಅಪ್ಲೈ ಮಾಡಿದ್ದೀನಲ್ವಾ, ಇದು ನನ್ನ ಪ್ರೊಫೈಲ್ಗೆ ಮ್ಯಾಚ್ ಆಗ್ತಿತ್ತು. ಮತ್ತೆ ಮನೆಯಿಂದ 5-6 ಕಿಲೋಮೀಟರೇ ದೂರ ಇದೆ ಅಲ್ಲ ಅಂತ ಅಂದ್ಬಿಟ್ಟು ನಾನು ಏನು ಯೋಚನೆ ಮಾಡಿದೆ, ಏನು ಪ್ರಿಪ್ರೇಷನ್ ಮಾಡಿದೆ, ಹೊರಟೇ ಬಿಟ್ಟೆ. ಯಾಕಂದರೆ ಮೊದಲೇ ಹುಷಾರಿಲ್ಲ, ಮತ್ತೆ ಇಂಜೆಕ್ಷನ್ ಎಲ್ಲ ಹಾಕಿದ್ರು, ಮತ್ತೆ ತಲೆನೂ ಸುತ್ತಾ ಇತ್ತು, ಮತ್ತೆ ಜ್ವರನೂ ಇತ್ತು ನನಗೆ. ಇಂಟರ್ವ್ಯೂಗೆ ಹೊರಟೇ ಬಿಟ್ಟೆ. ನಾನು ಕ್ಯಾಬ್ ಬುಕ್ ಮಾಡಿದ್ದೆ. ರ್ಯಾಪಿಡೋನಲ್ಲಿ ಆಟೋಗಳು ಯಾವುದು ಬುಕ್ ಆಗ್ತಿರ್ಲಿಲ್ಲ. ಹಾಗಾಗಿ ಕ್ಯಾಬೇ ಬುಕ್ ಮಾಡಿ ಹೊರಟೆ. ಕ್ಯಾಬ್ ಯಾಕಂದ್ರೆ HSR ಲೇಔಟ್ ಇಂಟೀರಿಯರ್ ಅಲ್ಲಿ ಇದೆ ಅದು ಆಫೀಸು. ಹಾಗಾಗಿ ಅಲ್ಲಿ ಬಸ್ ಯಾವುದು ಹೋಗೋದಿಲ್ಲ. ಅದಕ್ಕೆ ಕ್ಯಾಬೇ ಬುಕ್ ಮಾಡಿ ಹಾಗೆ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದೆ. HR ಹೇಳಿದ್ರು 4 ರೌಂಡ್ ಇಂಟರ್ವ್ಯೂ ಇರುತ್ತೆ ಅಂತ. ಹೇಗಪ್ಪ ಫೇಸ್ ಮಾಡೋದು 4 ರೌಂಡ್ ಇಂಟರ್ವ್ಯೂ? ಯಾಕಂದ್ರೆ ಏನು ಪ್ರಿಪರೇಷನ್ ಆಗಿಲ್ಲ ಕಂಪನಿ ಬಗ್ಗೆ ಅಂತ. ಯಾಕಂದ್ರೆ ಒಂದು ಇಂಟರ್ವ್ಯೂಗೆ ಹೋದ್ಮೇಲೆ ಕಂಪನೀಸ್ ಬಗ್ಗೆ ಎಲ್ಲ ಕೇಳ್ತಾರೆ. ನಮ್ಮ ಇಂಟ್ರೊಡಕ್ಷನ್ ಮತ್ತೆ ಕಂಪನಿ ಬಗ್ಗೆ ಏನು ಗೊತ್ತಿದೆ ಅಂತ ಎಲ್ಲ ಕೇಳ್ತಾರೆ. ಅಷ್ಟರಲ್ಲಿ ಲೊಕೇಶನ್ ಕೂಡ ಬಂತು. ನಾನು ಇಳ್ದಾಗಿದ್ಮೇಲೆ ನಾನು ಇದೇ ಲೊಕೇಶನ್ ಅನ್ಕೊಂಡು ಮೇಲ್ ಹೋದೆ. ಆದ್ರೆ ಈ ಲೊಕೇಶನ್ಗಲ್ಲ ನಾನು ಬರ್ಬೇಕಾಗಿದ್ದು. ಅಂದ್ರೆ ಲೊಕೇಶನ್ ಕರೆಕ್ಟ್ ಇತ್ತು, ಕಂಪನಿ ಇದಲ್ಲ. ನಾನು ರಾಂಗ್ ಕಂಪನಿ ಹೋಗಿ ಮತ್ತೆ ವಾಪಸ್ ಬಂದೆ. ಅಲ್ಲಿ ಕೇಳ್ಕೊಂಡು ಮತ್ತೆ HR ಗೆ ಕಾಲ್ ಮಾಡಿದೆ. ನಮ್ಮ HR ಗೆ ಕಾಲ್ ಮಾಡಿದ್ಮೇಲೆ ಅವ್ರು ಹೇಳಿದ್ರು ಈ ಬಿಲ್ಡಿಂಗ್ ಅಲ್ಲ, ನೆಕ್ಸ್ಟ್ ಬಿಲ್ಡಿಂಗ್ ಅಂತ ಹೇಳಿದ್ರು. ಫಸ್ಟ್ ಬಿಲ್ಡಿಂಗ್ ಅಂದ್ರೆ ಅಲ್ಲಿ 3-4 ಬಿಲ್ಡಿಂಗ್ ಇದೆ. ಹಾಗಾಗಿ ಕನ್ಫ್ಯೂಸ್ ಆಯ್ತು. ಫಸ್ಟ್ ಬಿಲ್ಡಿಂಗ್ ಅಲ್ಲ ಸೆಕೆಂಡ್ ಬಿಲ್ಡಿಂಗ್ ಅಂತ ಹೇಳಿದ್ಮೇಲೆ ನಾನು ಮತ್ತೆ ಕೆಳಗೆ ಬಂದು ಲೆಫ್ಟ್ ಟರ್ನ್ ತಗೊಂಡೆ. ಲೆಫ್ಟ್ ಟರ್ನ್ ತಗೊಂಡಾಗ ನನಗೆ HR ಹೇಳಿದ್ರು ಅಲ್ಲಿ ಒಂದು ಕಾರ್ ನಿಂತಿದೆ ನೋಡಿ, ಇನೋವಾ ಕಾರು ಲೆಫ್ಟ್ ಸೈಡಲ್ಲಿ ಅಂತ ಹೇಳಿದ್ರು. ಅಂದರೆ ಅದೊಂದು ಇಂಡಿಕೇಶನ್ ಅಂತ ಹೇಳಿದ್ರು ಅವರು ನನಗೆ. ಆ ಕಾರ್ ಎಲ್ಲಿ ನಿಂತಿದೆಯೋ ಅದೇ ಸೇಮ್ ಬಿಲ್ಡಿಂಗು, ಅಪೋಸಿಟ್ ಬಿಲ್ಡಿಂಗೆ ಅಂತ ಹೇಳಿದ್ರು. ಇಲ್ಲಿ ನೋಡಿ, ಹಾಗೆ ನಾನು ಬರ್ತಾ ಇಲ್ಲಿ ಮಾರುತಿ ಬಲೆನೋ ಕಾರ್ ನಿಂತಿದೆ ಅಲ್ವಾ, ನನಗಿದು ತುಂಬ ಇಷ್ಟವಾದ ಕಾರು. ಇದು ಮತ್ತೆ ಟಾಟಾ ನೆಕ್ಸಾನ್, ಇವೆರಡು ಕಾರ್ ನನಗೆ ತುಂಬ ಇಷ್ಟ ಆಗುತ್ತೆ. 2013ಇಂದ ನಾನು ಟ್ರೈ ಮಾಡ್ತಾ ಇರೋದು, ಇದನ್ನ ತಗೊಂಡ್ಲೇಬೇಕು ಅಂತ ಒಂದು ಆಸೆ ಇದೆ. ಯಾವ್ದಾದ್ರು ಒಂದು, ಯಾಕಂದ್ರೆ ಟಾಟಾ ನೆಕ್ಸಾನ್ ಆಗಲಿ ಮಾರುತಿ ಬಲೆನೋ ಆಗಲಿ, ಇದು ಇಂಡಿಯನ್ ಬ್ರ್ಯಾಂಡ್ ಆಗಿರೋದ್ರಿಂದ ಮತ್ತೆ ಒಂದು ಸಣ್ಣ ಫ್ಯಾಮಿಲಿಗೆ ತುಂಬಾನೇ ಚೆನ್ನಾಗಿರುತ್ತೆ ಈ ಕಾರು ಅಂತ ನನಗೆ ಆಸೆ. ಮತ್ತೆ ಫೈನಾನ್ಷಿಯಲಿ ಸ್ಟೇಬಲ್ ಆಗಬೇಕು ಅಂತಾನೆ ತುಂಬಾನೇ ಸ್ಟ್ರಗಲ್ ಮಾಡ್ತಾ ಇದ್ದೀನಿ. ಬಟ್ ದೇವ್ರು ಯಾವಾಗ ನಮ್ಮ ಮೇಲೆ ಕಂಡುಬಿಡ್ತಾನೋ ಗೊತ್ತಿಲ್ಲ. ಆದಷ್ಟು ಬೇಗ ನನಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ನನಗೆ ದಯವಿಟ್ಟು ಇರಲಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ. ಇದೇ ಆಫೀಸ್ಗೆ ನಾನು ಬರಬೇಕಾಗಿದ್ದು. ಈ ಕಂಪನಿ ಬಂದ್ಬಿಟ್ಟು ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಕಂಪನಿ ಆಗಿರುತ್ತೆ, ಫಾರ್ಚುನರ್ಸ್ ಇನ್ಫ್ರಾ ಅಂತ ಅಂದ್ಬಿಟ್ಟು. ಈ ಕಂಪನಿ ಬಗ್ಗೆ ನಾನು ಜಾಸ್ತಿ ಏನು ನೋಡ್ಕೊಂಡು ಹೋಗಿರ್ಲಿಲ್ಲ. ಯಾಕಂದ್ರೆ ಯಾವುದೇ ಇಂಟರ್ವ್ಯೂಗೆ ಹೋದ್ರೆ ಒಂದು ಕಂಪನಿ ಬಗ್ಗೆ ನೀಟಾಗಿ ತಿಳ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಅದ್ರ ಬಗ್ಗೆನೇ ಜಾಸ್ತಿ ಕ್ವೆಶನ್ಸ್ ಇರುತ್ತೆ. ಫಸ್ಟ್ ರೌಂಡ್ ಅಲ್ಲಿ ಕ್ಲಿಯರ್ ಆಯ್ತು, HR ರೌಂಡ್ ಕ್ಲಿಯರ್ ಆಯ್ತು. ಬಟ್ ಸೆಕೆಂಡ್ ರೌಂಡ್ MD ರೌಂಡ್ ಇತ್ತು, ಅದು ಕ್ಲಿಯರ್
ರೆಗ್ಯುಲರ್ ಆಗಲಿಲ್ಲ. ಅವರು ಹೋಲ್ಡಲ್ಲಿ ಇಟ್ಟರು ನನಗೆ, ಯಾಕಂದರೆ ಜಾಸ್ತಿ ಕ್ವಶನ್ಸ್ ಕೇಳಿದ್ದೆ ಕಂಪನಿ ಬಗ್ಗೆ ಅವರು. ಹಾಗೆ ಫ್ರೈಡೇ ಬರ್ಲಿಕ್ಕೆ ಹೇಳಿದರು, ಮತ್ತೆ ನಾನು ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ ಫ್ರೈಡೇ. ಮತ್ತೆ ಹಾಗೆ ಮನೆಗೆ ಬರಬೇಕಾದ್ರೆ ಒಂದು ಮನೆ ಹತ್ರನೇ ಒಂದು ಇಷ್ಟ ಸ್ವೀಟ್ಸ್ ಅಂತ ಶಾಪ್ ಓಪನ್ ಆಗಿದೆ ಸ್ವೀಟ್ಸ್ದು. ಹಾಗೆ ಇಲ್ಲಿ ಹೋಗಿ ಏನಿದೆ, ಯಾವ್ಯಾವ ಥರ ಸ್ವೀಟ್ಸ್ ಇದೆ ಅಂತ ಚೆಕ್ ಮಾಡೋಣ, ಹೋಗಿ ಒಂದೇ ಒಂದು ಯಾವ್ದಾನ ಸ್ವೀಟ್ಸ್ ತಿನ್ಕೊಂಬರೋಣ ಅಂತ ಅನ್ಕೊಂಡು ಬಂದೆ ಒಳಗಡೆ. ಅಲ್ಲಿ ನೋಡಿದ್ರೆ ತರ ಸ್ವೀಟ್ಸ್ ಇದೆ, ಬಟ್ ಇದೆಲ್ಲ ನನಗೆ ತಿನ್ನಕ್ಕಾಗಲ್ಲ ಅಂದ್ಬಿಟ್ಟು ನನಗೆ ಇಷ್ಟವಾಗಿರೋದು ರಸ್ಮಲಾಯಿ, ಅದು ರಸ್ಮಲಾಯಿ ತಗೊಂಡೆ. ಮತ್ತೆ ಇಷ್ಟ ಸ್ವೀಟ್ಸ್ ಅಲ್ಲಿ ಸ್ಪೆಷಲ್ ಅಂದ್ರೆ ಇಲ್ಲಿ ಬೆಲ್ಲದಿಂದನೇ ಮಾಡೋದು ಎಲ್ಲ ಸ್ವೀಟ್ಸು, ಶುಗರ್ ಜಾಸ್ತಿ ಇಲ್ಲಿ ಹಾಕಲ್ಲ. ಇಷ್ಟ ಸ್ವೀಟ್ಸ್ ಅದಕ್ಕೆ ಫೇಮಸ್ಸು, ಬೆಲ್ಲದಿಂದ ಮಾಡಿರೋ ಅಂತ ಸ್ವೀಟ್ಸ್ಗಳು ಜಾಸ್ತಿ ಇರುತ್ತೆ ಇಲ್ಲಿ. ಮತ್ತೆ ಕಾಂತಿ ಸ್ವೀಟ್ಸ್ಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ನನಗೆ ಕಾಂತಿ ಸ್ವೀಟ್ಸೇ ಇಷ್ಟ ಆಗುತ್ತೆ. ಮತ್ತೆ ಬೆಲ್ಲದ ಸ್ವೀಟ್ಸ್ ತಿನ್ನಬೇಕು ಅಂದರೆ ಇಷ್ಟ ಸ್ವೀಟ್ಸಿಗೆ ಬರ್ಬೋದು. ಇಲ್ಲಿ ರಸ್ಮಲಾಯಿ ಮತ್ತು ಒಂದು ಪನ್ನೀರ್ ಬೋಂಡಾ ಅಂತ ತೊಗೊಂಡೆ ನಾನು. ಇದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಅಷ್ಟೇನು ಇಷ್ಟ ಆಗಲಿಲ್ಲ ನನಗೆ. ಇದು ಪನ್ನೀರ್ ಅನಿಸ್ಲಿಲ್ಲ, ಟೋಫು ಹಾಕಿ ಮಾಡಿದ್ರು ಅಂತ ಅನ್ನಿಸ್ತು ನನಗೆ. ಹಾಗೆ ಅದನ್ನು ತಿಂತಾ ನಾನು ಇಲ್ಲಿ ಒಂದು ವಿಡಿಯೋ ಮಾಡಿಕೊಂಡೆ. ಇಲ್ಲಿ ಎಲ್ಲ ಥರ ಪುಡಿಗಳು ಸಿಗುತ್ತೆ, ಅಂದರೆ ಚಟ್ನಿ ಪುಡಿಗಳಿರುತ್ತಲ್ಲ ಆ ಥರ ಚಟ್ನಿ ಪುಡಿಗಳಾಗಲಿ, ಸ್ವೀಟ್ ಸೋಂಪು ಆಗಲಿ, ಮಖಾನ ಆಗಲಿ, ಕುಕ್ಕೀಸು, ಬಿಸ್ಕೆಟ್ಸು ಎಲ್ಲನೂ ಸಿಗುತ್ತೆ. ಆ ಕಡೆ ಬಂದುಬಿಟ್ಟು ಸ್ವೀಟ್ಸ್ ಕೌಂಟರ್ ಇತ್ತು, ಈ ಕಡೆ ಈ ಸ್ನ್ಯಾಕ್ಸ್ ಕೌಂಟರ್ಸ್ಗಳಿತ್ತು, ಪಾನಿಪುರಿ, ಸಮೋಸ ಮತ್ತು ಈ ಬ್ರೆಡ್ ಬೋಂಡಾ ಆ ಥರದ್ದೆಲ್ಲ. ನಾನು ತಿನ್ಕೊಂಡು ಸಮಯಗೂ ಸ್ವಲ್ಪ ಏನಾದರೂ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸಮಯಗೆ ನಾನು ಫೇಣಿ ತಂದೆ, ಫೇಣಿ ಮತ್ತು ಒಂದು ಸಮೋಸ ತಂದೆ. ಆದರೆ ಸಮೋಸ ತುಂಬ ಕಾಸ್ಟ್ಲಿ ಇತ್ತು, ಅಲ್ಲಿ ಒಂದು ಸಮೋಸ 30 ರೂಪಾಯಿ ಇತ್ತದು. ಹಾಗೆ ಫೇಣಿನೂ ಕೂಡ ತಗೊಬಂದು, ನನಗೆ ಫೇಣಿ ಯಾವತ್ತೂ ನಾನು ಟ್ರೈ ಮಾಡಿರಲಿಲ್ಲ, ಹಾಗಾಗಿ ಫೇಣಿ ಒಂದ್ಸಲ ಟ್ರೈ ಮಾಡೋಣ ನಾನು ಸಮಯ ಇಬ್ರು ಅಂತ ಅಂದ್ಬಿಟ್ಟು ಅದನ್ನು ತಗೊಂಬಂದೆ. ಹಾಗೆ ಸಮಯಗೆ ಸಮೋಸಗಳಂದ್ರೆ ತುಂಬ ಇಷ್ಟ ಆಗುತ್ತೆ, ಹಾಗೆ ಸಮೋಸನೂ ಅವನಿಗೆ ತಗೊಂಡು ಬಂದು ಅವನಿಗೂ ಸ್ವಲ್ಪ ಎಲ್ಲ ಜೋಡಿಸಿ ಅವನಿಗೂ ಕೊಡ್ತಾ ಇದ್ದೀನಿ. ಸಮೋಸಾಗೆ 2 ಥರ ಚಟ್ನಿ ಕೊಟ್ಟಿದ್ರು, ಒಂದು ಗ್ರೀನ್ ಪುದೀನ ಚಟ್ನಿ, ಒಂದು ಸ್ವೀಟ್ ಚಟ್ನಿ ಕೊಟ್ಟಿದ್ರು. ಅದನ್ನೇ ಹಾಕೊಂಡು ನೋಡಿ ಸಮೋಸ ಎಷ್ಟು ಚಿಕ್ಕದಿದೆ. ನನಗೆ ನಿಜವಾಗ್ಲೂ ಈ ಸಮೋಸ ನೋಡಿ 30 ರೂಪಾಯಿ ಕೊಡಬೇಕಾಗಿತ್ತ ಇದಕ್ಕೆ. ಕೆಲವೊಂದು ಸತಿ ನಾವೇನು ಮಾಡೋಕ್ಕಾಗಲ್ಲ, ತಂದು ತಿನ್ನಲೇಬೇಕಾಗತ್ತೆ, ಸಮಯಕ್ಕೋಸ್ಕರ ಅಲ್ವಾ ಅಂತ ಅಂದ್ಬಿಟ್ಟು. ಆದರೆ ತುಂಬಾನೇ ಚಿಕ್ಕದಿತ್ತು ಸಮೋಸ, ಅದಕ್ಕೆ 30 ರೂಪಾಯಿ ತುಂಬಾನೇ ಜಾಸ್ತಿ ಆಯಿತು ಅಂತ ಅನಿಸ್ತು ನನಗೆ. ಅವನಿಗೋಸ್ಕರ ತಂದಿದ್ದೆ ಅಷ್ಟೇ. ಆಮೇಲೆ ಅವನಿಗೆ ಸಮೋಸ ಎಲ್ಲ ರೆಡಿ ಮಾಡಿಕೊಟ್ಟು ಈ ಕಡೆ ಫೇಣಿನೂ ಕೂಡ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಫೇಣಿಗೆ ನಾನು ಬಿಸಿ ಹಾಲು ಮತ್ತು ಸಕ್ಕರೆ ಪುಡಿ ಕೆಲವರು ಹಾಕೋತಾರೆ, ನಾನು ಬೆಲ್ಲದ ಪುಡಿ ಹಾಕೋತಾ ಇದ್ದೀನಿ. ಸಕ್ಕರೆ ಪುಡಿ ಬೇಕಾದವ್ರಿಗೆ ಸಕ್ಕರೆ ಪುಡಿ, ಇಲ್ಲಾಂದರೆ ಸಕ್ಕರೆನೂ ಹಾಕ್ಕೊಳ್ಬೋದು. ನಾನು ಬೆಲ್ಲದ ಪುಡಿ ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಇದನ್ನು ಸ್ವಲ್ಪ ಹೊತ್ತು ನೆನೆಸಿ, ಅಂದರೆ 1-2 ಸೆಕೆಂಡಲ್ಲೇ ನೆಂದೋಗ್ಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಸಮಯ ಇಬ್ಬರು ತಿಂದ್ವಿ, 1-2-3 ಬೈಟ್ ನಾನು ತಿಂದೆ, ಮಿಕ್ಕಿದೆಲ್ಲ ಸಮಯ ತಿಂದ. ತುಂಬಾ ಚೆನ್ನಾಗಿತ್ತದು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಫೇಣಿ, ನನಗಿಷ್ಟ ಆಯಿತು. ಹಾಗೆ ಸಂಜೆ ಕೂಡ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ 4 ಆಲೂಗಡ್ಡೆ ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನು ಒಂದು ಕೂಡ ಗಂಟಿಲ್ದಂಗೆ ಚೆನ್ನಾಗಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು 2 ಸ್ಪೂನು ಅಕ್ಕಿ ಹಿಟ್ಟು ಮತ್ತು 4 ಸ್ಪೂನ್ ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಸಣ್ಣ ರವೆ ಬರುತ್ತಲ್ಲ, ಸ್ವಲ್ಪ ಕ್ರಿಸ್ಪಿನೆಸ್ಗೆ ಸಣ್ಣ ರವೆ 2 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಒರಿಗನೂ ಕೂಡ ಹಾಕೊಳ್ತಾ ಇದ್ದೀನಿ. ಒರಿಗನೋ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಆದರೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುವಂಥ ಫ್ಲೇವರ್ ಬರುತ್ತೆ. ಅದ್ರ ಜೊತೆಗೆ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ. ಖಾರದ ಪುಡಿ ಬೇಕಾದವರು ಹಾಕೋಬಹುದು, ಇಲ್ಲಾಂದರೆ ಚಿಲ್ಲಿ ಫ್ಲೇಕ್ಸ್ ಹಾಕೋಬಹುದು. ನಮ್ಮನೇಲಿ ಚಿಲ್ಲಿ ಫ್ಲೇಕ್ಸ್ ಇಲ್ದೇ ಇರೋ ಕಾರಣಕ್ಕೆ ನಾನು ಖಾರದ ಪುಡಿನೇ ಹಾಕೊಳ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಉಪ್ಪು ಕೂಡ ಹಾಕೊಂಡು ಚೆನ್ನಾಗಿ ಇದನ್ನ ನೀರಿಲ್ದಂಗೆ ಚೆನ್ನಾಗಿ ನಾದ್ಕೋಬೇಕು. ಹೆಂಗೆ ಅಂದ್ರೆ ನಾವು ಈ ಚಪಾತಿ ಹಿಟ್ಟು ನಾದ್ಕೋತೀವಲ್ಲ ಆ ತರ ನಾದ್ಕೋಬೇಕು. ನೋಡಿ ಈ ರೀತಿ ನಾದ್ಕೋಬೇಕು, ಚೆನ್ನಾಗಿ ಉಂಡೆ ಬರುತ್ತೆ. ಈ ತರ ಇದ್ರೆ ಸಾಕು. ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ನಮಗೆ ಇದನ್ನ ಫ್ರೈ ಮಾಡಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಹಾಗೆ ಕೈ ಮೇಲೆ ಸವರ್ಕೊಳ್ಳಕ್ಕೆ ಎಣ್ಣೆ ಸ್ವಲ್ಪ ತಗೊಂಡು ಉಂಡೆಗಳಾಗಿ ಮಾಡ್ಕೊತಾ ಇದ್ದೀನಿ. ಕೈ ಮೇಲೆ ಯಾಕೆ ತಗೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಅಂದ್ರೆ, ಸ್ವಲ್ಪ ಹಿಟ್ಟು ಇದು ಅಂಟುತ್ತೆ ಕೈ ಮೇಲೆ ನಾವು ಉಂಡೆಗಳು ಮಾಡ್ಕೋಬೇಕಾದ್ರೆ. ಹಾಗಾಗಿ ನಮಗೆ ಯಾವ ತರ ಬೇಕೋ ಆ ತರ ಶೇಪಲ್ಲಿ ನೀವು ಮಾಡಿಕೊಂಡು ಇದನ್ನ ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ನಾವು ಮಾಡಬೇಕಾಗತ್ತೆ. ಲೋ ಫ್ಲೇಮಲ್ಲಿ ಮಾಡಿದ್ರೆ ಎಣ್ಣೆ ಕುಡಿದ್ಬಿಡುತ್ತೆ, ಇದು ಹೈ ಫ್ಲೇಮಲ್ಲಿ ಮಾಡಿದ್ರೆ ಸುಟ್ಟೋಗ್ಬಿಡುತ್ತೆ. ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಆದಷ್ಟು ಮಾಡ್ಕೋಬೇಕಾಗತ್ತೆ. ಮತ್ತೆ ಇದನ್ನ ನಾವು ಎಣ್ಣೆಲಿ ಬಿಟ್ಟಿದ ತಕ್ಷಣ ಟರ್ನ್ ಮಾಡಬಾರ್ದು. ಒಂದು 2-3 ನಿಮಿಷ ಆದ್ರೂ ಇದು ನೀಟಾಗಿ ಬೇಯುತ್ತೆ ಮೀಡಿಯಂ ಫ್ಲೇಮಲ್ಲಿ. ಒಂದ್ ಕಡೆ ಬೆಂದ ಮೇಲೆನೆ ನಾವು ಟರ್ನ್ ಮಾಡಬೇಕಾಗತ್ತೆ, ಇನ್ನೊಂದ್ ಕಡೆ ಬೇಯಿಸ್ಕೋಬೇಕಾಗತ್ತೆ. ಹಾಗೆ ಮೀಡಿಯಂ ಫ್ಲೇಮಲ್ಲೇ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂತ ಹೋದ್ರೆ ತುಂಬಾನೇ ಟೇಸ್ಟಿ ಆಗಿರೋ ಅಂತ ಆಲೂ ಬೈಟ್ಸ್ ನಮಗೆ ರೆಡಿ ಆಗುತ್ತೆ. ಮನೇಲಿರುವಂತ ಸಾಮಗ್ರಿನ ಬಳಸ್ಕೊಂಡು ಇವತ್ತು ಆಲೂ ಬೈಟ್ಸ್ ಮಾಡಿದ್ದೀನಿ. ನೀವು ಕೂಡ ಇಮಿಡಿಯೇಟ್ ಆಗಿ ಏನಾದ್ರೂ ಸ್ನಾಕ್ಸ್ ತಿನ್ಬೇಕು ಅಂತ ಅನ್ನೋದಾದ್ರೆ ಇದನ್ನ ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದು ನಿಜವಾಗ್ಲೂ ಕ್ರಿಸ್ಪಿ ಮತ್ತೆ ಸಾಫ್ಟ್ ಆಗಿತ್ತು ತಿನ್ನೋದಕ್ಕೆ. ಮತ್ತೆ ಇದ್ರ ಜೊತೆಗೆ ನಾನು 1 ಸ್ಪೂನ್ ಚಾಟ್ ಮಸಾಲ ಹಾಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ, ತುಂಬಾನೇ ಚೆನ್ನಾಗಿತ್ತು. ಒಂದ್ಸತಿ ಟ್ರೈ ಮಾಡಿ ನೋಡಿ. ನಾನು ಇದನ್ನ ಸಾಸ್ ಜೊತೆಗೆ ಸಮಯ ಕೊಟ್ಟೆ, ತುಂಬಾನೇ ಚೆನ್ನಾಗಿತ್ತು ಅಂತ ಅಂದ. ಹಾಗೆ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಎಂಡವರೆಗೂ ನನ್ನ ವಿಡಿಯೋ
ಯಾರ್ಯಾರು ನೋಡಿದ್ದೀರಾ ತುಂಬ ಥ್ಯಾಂಕ್ಸ್. ಮತ್ತು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಯಿತಾ. ಥ್ಯಾಂಕ್ ಯು.